ಸತ್ಕಿದೋಗ್ಬಿಟ್ನೆ ಅವನು. ಎದಳ ಮೇಲೆ ಟೋಪಿ ನಂದು. ಬುಟ್ಟಾಳ, ನಾನೇನ್ ನಿನ್ ಎದೆಗೆ ಶೂಟ್ ಮಾಡಿಲ್ಲ ಕಣೋ, ನಾನ್ ಶೂಟ್ ಮಾಡಿದ್ದು ಆಕಾಶಕ್ಕೆ. ತುಂಬಾ ಹತ್ರ ಇದ್ನಲ್ಲ, ಎದೆಗೆ ಹೊಡೆದಂಗ ಆಗೋಯ್ತು. ಇವಾಗ ನಿನ್ ನಿಜವಾದ ಟೆರರಿಸ್ಟಾ? ಎದೆ ಕೊಟ್ಟು ತೋರಿಸ್ಲಾ? ಬೇಡ ನಿಜವಾದ ಟೆರರಿಸ್ಟ್ ನೀನು, ನಿಜವಾದ ಟೆರರಿಸ್ಟ್. ಅಲ್ಲ ನೀನ್ ಇವಾಗ ಈ ತರ ಕಪ್ಪಟ್ಟೆ ಹಾಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡು ಶೂಟ್ ಗಿಟ್ ಮಾಡ್ಬಿಟ್ರೆ ನೀನ್ ನಿಜವಾದ ಟೆರರಿಸ್ಟ್ ಅಂತ ನಾನು ಹೆಂಗ್ ನಂಬ್ಲಿ? ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಯಾವನೇ ಅನುಮಾನದ ಪಿಸಾಚಿ. ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಾ ನಿಂಗೆ? ನೋಡ, ನಾನು ಹೈಜಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ನಲ್ಲ, ಆ ದಿನಗಳ ಬಗ್ಗೆ ಹೇಳ್ತೀನಿ. ನಾನು ಒಂದ್ಸಲ ಕಾರನ ಹತ್ರ ಹೋಗ್ಬಿಟ್ಟು ಹೈಜಾಕ್ ಅಂತ ಹೇಳ್ದೆ. ಅದಕ್ಕೆ ಅವನು ಆಯ್ ಅಂತ ಹೇಳ್ಬಿಟ್ಟ. ನನಗೆ ಉರ್ದೋಯ್ತು. ನನ್ನ ಹತ್ರ ಗನ್ ಇತ್ತಲ್ಲ, ಆ ಗನ್ ತಗೊಂಡು ಅವ್ನ ನನಗೆ ಇಟ್ಬಿಟ್ಟು ಹೈಜಾಕ್ ಅಂತ ಹೇಳಿ ಇನ್ನೇನು ಶೂಟ್ ಮಾಡ್ಬೇಕು, ಅಷ್ಟರಲ್ಲಿ ಅವನು ನನಗೆ ಆಯ್ ಅಂತ ಹೇಳಿ ಗನ್ ಕೊಡ್ದ. ನಾನು ನನ್ನ ಗನ್ನಿಂದ ಕಾಲ್ ಕೊಡ್ಕೊಂಡೆ. ಅದ್ ಸರಿ, ನೀನು ಹೈಜಾಕ್ ಅಂತ 2 ಸಲ ಹೇಳ್ದಾಗ್ಲಿಲ್ಲ, ಅವ್ನು ನಿನಗೆ ಹಾಯ್ ಹಾಯ್ ಅಂತಿದ್ನಲ್ಲ, ಅದ್ಯಾಕೆ? ಯಾಕಂದ್ರೆ ಅವನ ಹೆಸರೇ ಜಾಕ್. ನಾನು ಆಯ್ ಜಾಕ್ ಅನ್ನಲ್ಲ, ಅವನು ನನ್ಗೆಲ್ಲೋ ವಿಶ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಬಿಟ್ಟ. ಅದಕ್ಕೆ ನನಗೂ ಆಯ್ ಅಂತ ಹೇಳಿ ವಿಶ್ ಮಾಡ. ಓಹೋ, ನೀನ್ ಹೈಜಾಕ್ ಅಂತ ಹೇಳಿದವನಿಗೆ ಹಾಯ್ ಜಾಕ್ ಅಂತ ಕೇಳಿಸ್ತು. ಕರೆಕ್ಟ್. ಅದೆಲ್ಲ ಬಿಟ್ಟಾಕೋ. ಇದು ನಿಂದು ಫ್ಲಾಪ್ ಆಗಿರೋ ಹೈಜಾಕ್ ಸ್ಟೋರಿ. ಹಿಟ್ ಆಗಿರೋ ಹೈಜಾಕ್ ಸ್ಟೋರಿ ಇದ್ರೆ ಹೇಳು. ಹಿಟ್ಟಾಗಿರೋ ಹೈಜಾಕ್ ಸ್ಟೋರಿ ಹೇಳ್ಬೇಕಾ? ಹೇಳ್ತೀನಿ ಕೇಳಲೇ. ನಾನೊಂದ್ಸಲ ಪ್ಲೇನ್ ಹೋಗ್ಬೇಕಾದ್ರೆ ಗಗನ ಸಿಕ್ಕಿ ಬರ್ತಾಳಲ್ಲ, ಅವಳು ಕತ್ತನ್ ಪಟ್ಟಿನ ಹಿಡ್ಕೊಂಡು ಹೈಜಾಕ್ ಅಂದೆ. ಅದಕ್ಕೆ ಅವಳು ನಿನ್ಗೇನ್ ಬೇಕು ಅಂತ ಕೇಳಿದ್ಲು. ಆಗ ನಾನು ಈ ಪ್ಲೇನ್ ನ ಡೆಲ್ಲಿ ಕಡೆ ತಿರ್ಗಿಸು ಅಂತ ಹೇಳ್ದೆ. ಅದಕ್ಕೆ ಅವಳು ಈ ಪ್ಲೇನ್ ಹೋಗ್ತಾ ಇರೋದು ಡೆಲ್ಲಿಗೆ ಅಂತ ಹೇಳಿದ್ಲು. ನಾನು ಮುಚ್ಕೊಂಡು ಕೂತ್ಕೊಂಡೆ.